ಹಾಯ್, ನಾನು ಮುಂಬೈಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಒಂದು ಚಿಕ್ಕ ಪುಟ್ಟ ವೆಕೇಶನ್ ತಗೊಳ್ತಿದ್ದೇನೆ, 6-7 ದಿನಕ್ಕೋಸ್ಕರ. ಸೊ ಅದಕ್ಕಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಈಗ. ಅದಕ್ಕಿಂತ ಮುಂಚೆ ನಾನು ನನ್ನ ಬೇಬಿ ಜೊತೆ ಹೋಗ್ತಾ ಇದ್ದೀನಿ, 1.5 year old ಬೇಬಿ. ಸೊ ಅವನಿಗೂ ಏನೆಲ್ಲ ಬೇಕು ಅದೆಲ್ಲ ನಾನು ಈ ಪ್ಯಾಕಿಂಗ್ ವಿಡಿಯೋದಲ್ಲೇ ತೋರಿಸ್ತೇನೆ. ಇದು ನಂದು ಲಗೇಜ್ ಬ್ಯಾಗ್. ಇದರಲ್ಲಿ ನನ್ನ ಬಟ್ಟೆಗಳು, ನನ್ನ ಬೇಬಿ ಬಟ್ಟೆಗಳು ಹಾಗೂ ಬೇರೆ ಏನು ನನಗೆ ಬೇಕಾದ ವಸ್ತುಗಳು, ನನ್ನ ಬೇಬಿಗೆ ಬೇಕಾದ ವಸ್ತುಗಳಿವೆ, ಅದು ಇದರಲ್ಲಿ ಹೋಗುತ್ತೆ. ಹಾಗೂ ನನ್ನ ಜೊತೆ ಇನ್ನೊಬ್ರು ಪರ್ಸನ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವರದ್ದೇನಾದ್ರೂ ಎಕ್ಸ್ಟ್ರಾ ಇದ್ರೆ ಆ ಲಗೇಜ್ ಕೂಡ ಇದರಲ್ಲಿ ಹೋಗುತ್ತೆ. ಫಸ್ಟಿಗೆ ಈ ಲಗೇಜ್ ಬ್ಯಾಗ್ ಒಳಗೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಹೇಳ್ತೀನಿ. ಇದು ನನ್ನ ಎಲ್ಲ ಜೀನ್ಸ್ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಹಾಕೋ ಬಟ್ಟೆಗಳು. 6-7 ದಿನ ಇದ್ದೀನಿ. ಸೊ ಎಲ್ಲಾದ್ರೂ ಶಾಪಿಂಗ್ ಹೋಗ್ಬೋದು, ಇಲ್ಲ ಎಲ್ಲಾದ್ರೂ ತಿರ್ಗಾಡ್ಲಿಕ್ಕೆ ಹೋಗ್ಬೋದು, ಡಿನ್ನರಿಗೆ ಹೋಗ್ಬೋದು, ಲಂಚ್ಗೆ ಹೋಗ್ಬೋದು, ಆವಾಗ ಹಾಕ್ಕೊಳ್ಲಿಕ್ಕಂತ ಈ ಬಟ್ಟೆಗಳು. ಒಂದೇ ಜೀನ್ಸ್ ತಗೊಂಡಿದ್ದೀನಿ. ಇನ್ನೊಂದು ಪೇರ್ ಹೋಗುವಾಗ ಬರುವಾಗ ಹಾಕ್ಕೊಳ್ತೀನಲ್ವಾ, ಸೊ ಆ ಪೇರ್ ಕೂಡ ವಾಶ್ ಮಾಡಿ ನೆಕ್ಸ್ಟ್ ಡೇಗೆ ಇರುತ್ತೆ. ಸೊ ಹಾಗಾಗಿ 2 ಜೀನ್ಸ್ ಅಂತ ಇಟ್ಕೊಳ್ಳಿ. ಸೊ 2 ಜೀನ್ಸ್ ಮತ್ತೆ ಟಾಪ್ಸ್ಗಳು, ಒಂದು 3-4 ಟಾಪ್ಸ್ಗಳು, ಒಂದು ಕುರ್ತಾ ಹಾಗೆ ತಗೊಂಡಿದ್ದೀನಿ. ಸೊ ಅದನ್ನು ನಾನು ಫಸ್ಟಿಗೆ ನನ್ನ ಎಲ್ಲಾದ್ರೂ ಹೊರಗಡೆ ಹೋಗುವ ಬಟ್ಟೆಗಳನ್ನು ಫಸ್ಟಿಗೆ ನಾನು. ನೆಕ್ಸ್ಟ್ ನನ್ನ ಪಾಪುಗೆ 1.5 year ಬೇಬಿ ಅಂತ ಹೇಳಿದ್ನಲ್ಲ, ಅವನಿಗೆ ಅವನದ್ ಬಟ್ಟೆಗಳು. ಮಗು ಅನ್ನುವಾಗ ನಿಮ್ಗೆ ಗೊತ್ತೇ ಇದೆ, ತುಂಬಾ ಕೊಳೆ ಮಾಡ್ತಾರೆ ಬಟ್ಟೆಗಳನ್ನು. ಸೊ ಅವನಿಗೆ ಶಾರ್ಟ್ಸ್ಗಳು, ಶರ್ಟ್ಗಳು, ಟಿ ಶರ್ಟ್ಗಳು, ಹಾಗೂ ಹೊರಗಡೆ ಹೋಗುವಾಗ ಅವನಿಗೆ ಟಿ ಶರ್ಟ್ಗಳು, ಶರ್ಟ್ಗಳು ಆಲ್ಮೋಸ್ಟ್ ಒಂದು 5-6 ಪೇರ್ ನಾನು ತಗೊಂಡಿದ್ದೀನಿ. ಸೊ ಇದೆ ಅದು. ಸೊ ಹೀಗೆ ಪೇರ್ ಥರ ನಾನು ಪೇರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಶರ್ಟ್ ಮತ್ತು ಶಾರ್ಟ್ಸ್ ಅಂತ. ಸೊ ಹೊರಗಡೆ ಹೋಗ್ಲಿಕ್ಕೆ ಒಂದಷ್ಟು, ಮನೇಲಿ ಹಾಕ್ಕೊಳ್ಳಿಕ್ಕೆ ಒಂದಷ್ಟು, ಮತ್ತು ರಾತ್ರಿ ಏನಾದರೂ ಅಲ್ಲಿ ಚಳಿ ಇದ್ದರೆ, ಒಂದು ವೇಳೆ ಈಗ ಮಳೆಗಾಲ ಅಲ್ವಾ, ಸೊ ಚಳಿ ಇದ್ದರೆ ಅದಕ್ಕಾಗಿ ಪಜಾಮಸ್ಗಳು 1-2 ಅದು ತಗೊಂಡಿದ್ದೀನಿ. ಸೊ ಅದನ್ನು ಕೂಡ ಈಗ ನಾನು ಒಳಗಿಡ್ತೀನಿ. ನೆಕ್ಸ್ಟ್ ನಾನು ಮನೇಲಿ ಹಾಕ್ಕೊಳ್ಳಿಕ್ಕೆ ಬಟ್ಟೆಗಳು 2 ಪೇರ್. ನಾನು ಮನೆಯಲ್ಲಿ ಯೂಶ್ವಲಿ ಪ್ಯಾಂಟ್ ಮತ್ತು ಟಾಪ್, ಇಲ್ಲ ಶಾರ್ಟ್ಸ್ ಮತ್ತು ಟಾಪ್ ಹಾಕೊಂಡಿರ್ತೀನಿ. ಸೊ ಅದಕ್ಕೆ 3 ಪೇರ್ ತಗೊಂಡಿದ್ದೀನಿ. ಈಗ ಸದ್ಯಕ್ಕೆ ಇದರಲ್ಲಿ 2 ಪೇರ್ ಇದೆ. ಹೋದ ದಿನ ನಾನು ನಮ್ಮ ರಿಲೇಟಿವ್ ಮನೇಲಿ ಇಟ್ಕೊಳ್ತೀನಿ, ಮತ್ತೆ ನಾನು ತುಂಬಾ ಕ್ಲೋಸ್ ಅಲ್ಲಿಗೆ ಹಾಕೊಳ್ಳಿಕ್ಕಂತ 1 ಪೇರ್ ನಾನು ಸಪ್ರೇಟ್ ಅಂತಾನೆ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ 2 ಪೇರ್ ಇದೆ, ಅದನ್ನು ನಾನೀಗ ಇಡ್ತಿದ್ದೀನಿ ಇದ್ರೊಳಗೆ. ಈ ಸೆಟ್ ಆಫ್ ಕ್ಲೋತ್ಸ್ಗಳು ಅದೇ ನಾನು ನೆಕ್ಸ್ಟ್ ಡೇ ನಾನು ಕ್ಲೋಸ್ ರಿಲೇಟಿವ್ ಮನೆಗೆ ಹೋಗ್ತಿದ್ದೀನಲ್ಲ ಅದು. ಇದು ನನ್ನ ಬೇಬಿದ್ದು, ನಂದು ಮನೇಲಿ ಹಾಕುವ ಬಟ್ಟೆ ಮತ್ತು ಹೊರಗಡೆ ಹಾಕುವ 1 ಪೇರ್ ಬಟ್ಟೆ. ಯಾಕಂದ್ರೆ ಅಲ್ಲಿಂದ ವಾಪಸ್ ಬರುವಾಗ ಬೇರೆ ಚೇಂಜ್ ಮಾಡ್ತೀನಿ, ಸೊ ದಟ್ ನಂಗೆ ಈಸಿ ಆಗುತ್ತೆ ಹೋದ ಕೂಡಲೇ ಇದು ಇಲ್ಲಿ ಹೋಗುವಾಗ ತರಲಿಕ್ಕೆ ಅಂತ. ಅದಕ್ಕೆ ಸಪ್ರೇಟ್ ಆಗಿ ಇದನ್ನು ಇಡ್ತೀನಿ. ನೆಕ್ಸ್ಟ್ ನಂಗಲ್ಲಿ ಒಂದು ಚಿಕ್ಕ ಪಾರ್ಟಿ ಅಟೆಂಡ್ ಆಗ್ಲಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹಾಕುವ ಬಟ್ಟೆಗಳು ನಂದು, ನನ್ನ ಬೇಬಿದ್ದು ಸಪ್ರೇಟ್ ಆಗಿ ಒಂದು ಈ ತರ ಬ್ಯಾಗಲ್ಲಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಅದು ಸ್ವಲ್ಪ ಒಳ್ಳೆ ಬಟ್ಟೆ. ಇದನ್ನು ನಾನು ಆ ದಿನ ಮಾತ್ರ ಓಪನ್ ಮಾಡ್ತೀನಿ. ನಾವು ಉಳ್ಕೊಳ್ಳೋದು ನಮ್ಮ ಮನೇಲಲ್ಲ ಅಲ್ವಾ, ಬೇರೆ ರಿಲೇಟಿವ್ಸ್ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ತರ ಪ್ಯಾಕಿಂಗ್ ಮಾಡಿದ್ರೆ ತುಂಬಾ ಅನುಕೂಲವಾಗುತ್ತೆ ನಮಗೆ. ನೆಕ್ಸ್ಟ್ ನಾನು ಹಾಕೊಳ್ಳೋ ಫುಟ್ವೇರ್, ನಾನು ಹೋಗುವಾಗ ಒಂದು ಸಿಂಪಲ್ ಸ್ಲಿಪ್ಪರ್ಸ್ ಆ ಥರ ಏನಾದರೂ ಹಾಕೊಂಡು, 1 ಪೇರ್ ಆಫ್ ಶೂಸ್ ನಾನು ತಗೊಂಡಿದ್ದೀನಿ, ಸ್ನೀಕರ್ಸ್ಗಳನ್ನು. ಸೊ ಅದನ್ನ ಸೊ ದಟ್ ತುಂಬ ಜಾಸ್ತಿ ನಡಿಲಿಕ್ಕಿದ್ರೆ, ಬೇಬಿಯನ್ನು ಇಟ್ಕೊಂಡು ತುಂಬ ಜಾಸ್ತಿ ನಡಿಲಿಕ್ಕೆ ಕಾಲು ನೋವಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ವಾಕಿಂಗ್ ಶೂಸ್ ಥರ ತಗೊಂಡ್ರೆ ತುಂಬ ಈಸಿ ಆಗುತ್ತೆ. ಕಾಲು ನೋವೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಅದಕ್ಕೋಸ್ಕರ 1 ಪೇರ್ ಅದನ್ನು ತಗೊಂಡಿದ್ದೀನಿ. ಇನ್ನೊಂದು ಪೇರ್ ಆಫ್ ಶೂಸ್ ನಾನು ಪಾರ್ಟಿಗಂತ ನಾನು ಹೇಳಿದ್ನಲ್ಲ, ಅಲ್ಲಿಗೆ ಹಾಕ್ಕೊಳ್ಳಿಕ್ಕೆ. ನನಗೆ ಹೀಲ್ಸ್ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಬೇಬಿಯನ್ನು ಕ್ಯಾರಿ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಶೂ ಥರದ್ದು ಬ್ಯಾಲರಿನಾ ಟೈಪ್ ಶೂ ನಾನು ತಗೊಂಡಿದ್ದೆ. ಸೊ ಅದು ಕೂಡ 2 ನಾನೀಗ ಬ್ಯಾಗ್ ಒಳಗೆ ಇಡ್ತೀನಿ. ಬೇಬಿಗೆ ವೆಟ್ ವೈಪ್ಸ್ ಅಂತ ತಗೊಂಡಿದ್ದೀನಿ. ಯೂಶ್ವಲಿ ಡೈಪರ್ಸ್ ಯೂಸ್ ಮಾಡ್ತೀವಲ್ವಾ ಮಕ್ಕಳಿಗೆ, ಸೊ ಮೋಷನ್ ಎಲ್ಲ ಮಾಡಿದರೆ ವೆಟ್ ವೈಪ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಈವನ್ ನಮಗೆ ನಾವು ಟ್ರಾವೆಲ್ ಮಾಡ್ತಿರುವಾಗ ಏನಾದರೂ ಮೋಷನ್ ಮಾಡಿದರೆ ಸೊ ವೆಟ್ ವೈಪ್ಸ್ ತುಂಬ ಹ್ಯಾಂಡಿ ಬರುತ್ತೆ. ಇನ್ನೊಂದೇನೆಂದರೆ, ನಾನು ಡೈಪರ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇಲ್ಲ. ಒಂದಷ್ಟು ಟ್ರಾವೆಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಡೈಪರ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಇದು ಪ್ಯಾಕ್ ಆಫ್ 6 ಮಾತ್ರ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಇದೊಂದು ಚಿಕ್ಕ ಟಿಪ್. ನಾನೆಲ್ಲೂ ಹೋಟೆಲ್ ಎಲ್ಲ ಬುಕ್ ಮಾಡಿಲ್ಲ ಸ್ಟೇ ಮಾಡಲಿಕ್ಕೆ, ನಾನು ರಿಲೇಟಿವ್ಸ್ ಮನೆಯಲ್ಲೇ ಉಳ್ಕೊಳ್ಳೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಯೂಶ್ವಲಿ ನಾನೆಲ್ಲ ಶಾಪಿಂಗನ್ನು ನಾನು ಆನ್ಲೈನ್ ಮಾಡ್ತೀನಿ.
ಸೊ ಅದಕ್ಕೆ ನಾನು ಡೈಪರ್ಸ್ಗಳನ್ನ ಏನು ಮಾಡಿದ್ದೀನಿ ಅಂದರೆ ಅಲ್ಲೇ ನಾನು ಡೆಸ್ಟಿನೇಷನ್ ಶಿಫ್ಟ್ ಮಾಡಿದ್ದೀನಿ ಅಲ್ಲಿಗೆ. ಇಲ್ಲಿಂದ ನಾನು ಆ ಡೈಪರ್ಸ್ಗಳ ಬ್ಯಾಗ್ ಅಂದರೆ 30 ಡೈಪರ್ಸ್ಗಳಂದರೆ ಇಷ್ಟು ದೊಡ್ಡ ಬ್ಯಾಗ್ ಇರುತ್ತೆ. ಸೊ ಇಲ್ಲಿಂದ ನಾನು ಹೊತ್ಕೊಳ್ಳೋದು ಬೇಡ ಅಂತ ಅಲ್ಲೇ ನಾನು ಶಿಫ್ಟ್ ಮಾಡಿಸಿದ್ದೀನಿ. ಸೊ ಈ ವೆಟ್ ವೈಪ್ಸನ್ನು ನಾನೀಗ ಲಗೇಜ್ ಬ್ಯಾಗ್ ಒಳಗೆ ಇಡ್ತೀನಿ. ಈ ಡೈಪರ್ಸ್ಗಳನ್ನು ಹಾಗೂ ಇದರಲ್ಲಿ ಕೂಡ ನಾನೊಂದು ಚಿಕ್ಕ ವೆಟ್ ವೈಪ್ ಪ್ಯಾಕೆಟ್ ಇಟ್ಟಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ನಾನೊಂದು ಬ್ಯಾಕ್ ಪ್ಯಾಕ್ ಅಂತ ತಗೊಳ್ತಿದ್ದೀನಿ. ಸೊ ಆ ಬ್ಯಾಕ್ ಪ್ಯಾಕಲ್ಲಿ ಹಾಕ್ತೀನಿ. ಸೊ ದಟ್ ಮಗುವಿದ್ದು ಡೈಪರ್ ಫುಲ್ ಆದರೆ ಅಲ್ಲ ನಾನು ಚೇಂಜ್ ಮಾಡ್ಬೋದು ಈಸಿಲಿ ಅಂತ. ಇದನ್ನು ನಾನು ಲಗೇಜ್ ಬ್ಯಾಗಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಾನು ಬಾತ್ ಟವಲ್ಗಳು ನನಗೆ, ನನ್ನ ಬೇಬಿಗೆ, ಹಾಗೂ ಕೆಲವು ಹ್ಯಾಂಕರ್ಚಿಪ್ಗಳು ಅವನದ್ದು, ನಂದು, ಮತ್ತು ಒಂದು ಎಕ್ಸ್ಟ್ರಾ ಟವಲ್ಗಳನ್ನೆಲ್ಲ ಮಕ್ಕಳಿಗನ್ನುವಾಗ ಬೇಕಾಗುತ್ತೆ. ಸೊ ಅದನ್ನು ನಾನು ತಗೊಂಡಿದ್ದೇನೆ. ಸೊ ಅದನ್ನು ಕೂಡ ಇದೆ. ಸೊ ನೆಕ್ಸ್ಟ್ ನಾನು ಈ ಒಂದು ಚಿಕ್ಕ ಪೌಚಲ್ಲಿ ನನಗೆ ಬಾತಿಗೆ ಬೇಕಾಗುವ ಹಾಗೂ ಡೈಲಿ ಎಸೆನ್ಷಿಯಲ್ಸ್ ಏನಾದರೂ ಬೇಕಿದ್ರೆ ಅದನ್ನು ಇದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಏನಿದೆ ಅಂತ ನಿಮ್ಗೆ ಈಗ ತೋರಿಸ್ತೇನೆ. ನಾನು ಈ ಥರದ್ದು ಚಿಕ್ಕ ಟ್ರಾವೆಲ್ ಪ್ಯಾಕ್ಗಳು ತುಂಬ ಹ್ಯಾಂಡಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದ್ದೀನಿ. ಇದು ನನಗೆ ಇಲ್ಲಿ ನಾನು ಉಡುಪಿಯಲ್ಲಿ ಇರೋದ್ರಿಂದ ಇಲ್ಲಿ ರಾಧಾ ಮೆಡಿಕಲ್ಸ್ ಅಂತ ಇದೆ, ತುಂಬ ಜನರಿಗೆ ಗೊತ್ತಿರ್ಬೋದು. ಸೊ ಅಲ್ಲಿ ನನಗೆ ಸಿಗುತ್ತೆ, ಶೆಲ್ಫ್ಸ್ ಅಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡಿದೆ. ಇದು ಆನ್ಲೈನ್ ಸಿಗ್ತಾ ಇಲ್ಲ, ಚಿಕ್ಕ ಬಾಟಲ್ಸ್ ಆನ್ಲೈನ್ ನಾನು ತುಂಬ ಸರ್ಚ್ ಮಾಡಿದೆ, ಸಿಗಲ್ಲ. ನನ್ನ ಬಾಡಿ ವಾಶ್ ಚಿಕ್ಕದು ಅದು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಫಾ ಯಾವುದೇ ಶಾಪಿಂಗ್ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಒಂದು ಚಿಕ್ಕ ನನಗೆ ಬೇಕಾದ ಬಾಡಿ ಲೋಷನ್, ಸೊ ಎಲ್ಲ ಚಿಕ್ಕ ಚಿಕ್ಕದು. ಫೇಸ್ ವಾಶ್ ಒಂದು ಚಿಕ್ಕದು, ಆಮೇಲೆ ಒಂದು ಡಿಯೋಡ್ರೆಂಟ್ ರೋಲ್ ಆನ್ ಇದು ಕೂಡ ಚಿಕ್ಕದ್ದು ಸಿಕ್ಕಿತ್ತು. ಸೊ ಅದು ಟೂತ್ ಬ್ರಷ್, ನನ್ನ ಮಗುವಿದ್ದು ಟೂತ್ ಬ್ರಷ್, ಹಾಗೂ ಇದು ಚಿಕ್ಕ ನಾನು ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ, ಇದು ಪ್ಲಮ್ ಇದ್ದು ಮೇಕಪ್ ರಿಮೂವರ್. ಸೊ ಚಿಕ್ಕದು ಸಿಗುತ್ತೆ, ಟ್ರಾವೆಲ್ ಸೈಜ್. ಸೊ ಇದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ಈ ಪೌಚಲ್ಲಿ ಇದಿಷ್ಟಿದೆ. ಆಮೇಲೆ ಆಬ್ವಿಯಸ್ಲಿ ನನ್ನ ಅಂಡರ್ಗಾರ್ಮೆಂಟ್ಸ್ ಈ ಥರದ್ದೊಂದು ಪೌಚಲ್ಲಿ ಹಾಕಿದ್ದೀನಿ. ಸೊ ಇದು ಅಂಡರ್ಗಾರ್ಮೆಂಟ್ಸ್, ಇದು ಹಾಗೂ ಇದು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಇದು ಸ್ಯಾಟಿನ್ ಬಾನೆಟ್, ಹೇರ್ ಬಾನೆಟ್ ಅಂತ ಹೇಳ್ತಾರೆ. ಸೊ ಮಲಗುವಾಗ ನಾನು ಇದನ್ನು ನನ್ನ ಹೇರಿಗೆ ಹಾಕಿ, ಹೇರನ್ನು ಇದರೊಳಗೆ ಹಾಕಿ ಅದನ್ನು ನನ್ನ ತಲೆ ಮೇಲೆ ಹಾಕಿ ಆಮೇಲೆ ಮಲಗ್ತೀನಿ. ಸೊ ದಟ್ ತುಂಬ ಫ್ರಿಝಿ ಆಗಬಾರ್ದು ಹೇರ್ ಅಂತ. ನಾವು ಸುಮ್ಮನೆ ಒಂದು ಪಿಲ್ಲೋ ಮೇಲೆ ಮಲಗಿದ್ರೆ ತುಂಬ ಫ್ರಿಝಿ ಆಗುತ್ತೆ, ಮತ್ತು ನಾಟ್ಸ್ ಆಗುತ್ತೆ, ಗಂಟುಗಳು ಬೀರುತ್ತೆ ಕೂದಲಿಗೆ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇದನ್ನು ನಾನು ಯೂಸ್ ಮಾಡಿ. ಇದು ನಂದು ಮೇಕಪ್ ಹಾಗೂ ಸ್ಕಿನ್ ಕೇರ್ ಕಿಟ್. ಸೊ ಇದು ಟ್ರಾವೆಲ್ ಪೌಚ್ ಒಂದು ನನ್ನ ಹತ್ರ ಇತ್ತು. ಸೊ ಅದರಲ್ಲೆಲ್ಲ ನನ್ನ ಮೇಕಪ್ಪಿಗೆ ಹಾಗೂ ನನ್ನ ಸ್ಕಿನ್ ಕೇರಿಗೆ, ನನ್ನ ಬಾಡಿ ಕೇರಿಗೆ ಬೇಕಾದ ವಸ್ತುಗಳು ಇದರಲ್ಲಿ. ನೆಕ್ಸ್ಟ್ ನಾನು ಈ ಪೌಚಲ್ಲಿ ನನ್ನ ಬೇಬಿಗೆ ಬೇಕಾದ ಮೆಡಿಸಿನ್ಸ್ಗಳು. ಈಗ ನಾನು ಟ್ರಾವೆಲ್ ಮಾಡ್ತಿದ್ದೀನಿ, ಒಂದು ವೇಳೆ ಅವನದ್ದು ನೋಸ್ ಬ್ಲಾಕ್ ಆಯಿತು. ಸೊ ಅದಕ್ಕೋಸ್ಕರ ಒಂದು ವಿಕ್ಸ್ ಬೇಬಿ ರಬ್ ಅಂತ ಬರುತ್ತೆ ಅದು, ಹಾಗೂ ಒಂದು ನೇಸಲ್ ಡ್ರಾಪ್ಸ್, ಅವನ ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಸಜೆಸ್ಟ್ ಮಾಡಿರೋ ನೇಸಲ್ ಡ್ರಾಪ್ಸ್ ಅನ್ನು ತೊಗೊಂಡಿದ್ದೀನಿ, ಹಾಗೂ ಒಂದು ಜ್ವರದ್ದು ಸಿರಪ್. ನೆಕ್ಸ್ಟ್ ನಾನು 2 ಖಾಲಿ ಪೌಚಸ್ಗಳನ್ನು ತೊಗೊಂಡು ಹೋಗ್ತಿದ್ದೀನಿ, ಏನಾದರೂ ಅರ್ಜೆಂಟಿಗೆ ಬೇಕಾದರೆ ಅಂತ ಈ ಪೌಚಸ್ಗಳನ್ನು ತೊಗೊಂಡು ಹೋಗ್ತಿದ್ದೀನಿ. ಇದಿಷ್ಟು ನನ್ನ ಲಗೇಜ್ ಬ್ಯಾಗ್ ಒಳಗೆ ಹೋಗುತ್ತೆ. ನನ್ನ ಲಗೇಜ್ ಬ್ಯಾಗಲ್ಲಿ ಈ ಥರ ವಸ್ತುಗಳನ್ನು ನಾನು ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನಾನೊಂದು ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ತಿದ್ದೀನಿ, ಹಾಗೂ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ. ಅದು 2 ಯಾಕಂತ ನಾನೀಗ ಹೇಳ್ತೀನಿ. ಸೊ ಈ ಬ್ಯಾಗ್ ಪ್ಯಾಕ್ ಮಾಡಿ ಆಯಿತು. ನೆಕ್ಸ್ಟ್ ನಾನು ಈ ಚಿಕ್ಕ ಬ್ಯಾಕ್ ಪ್ಯಾಕನ್ನು ತೊಗೊಂಡು ಹೋಗ್ತಿದ್ದೇನೆ. ಇದು ನನ್ನ ಬಳಿ ಯಾವಾಗಲೂ ಇರುತ್ತೆ, ನನ್ನ ಪರ್ಸ್ನಲ್ ಹೈಜೀನಿಗೆ ಏನೆಲ್ಲ ಬೇಕು. ಸೊ ಅದನ್ನು ತೊಗೊಂಡಿದ್ದೀನಿ. ಒಂದು ಪೆನ್, ಒಂದು ಟಿಶ್ಯೂ ಪೇಪರ್, ಹಾಗೂ ಚಿಕ್ಕ ಪರ್ಫ್ಯೂಮ್, ಹ್ಯಾಂಡ್ ಸ್ಯಾನಿಟೈಸರ್. ಸೊ ಈ ಥರ ವಸ್ತುಗಳನ್ನು, ಹಾಗೂ ಒಂದು ಸನ್ ಗ್ಲಾಸಸ್. ಸೊ ಈ ಥರ ವಸ್ತುಗಳನ್ನು ಇಲ್ಲಿ ಫ್ರಂಟ್ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಈ ಜಿಪ್ಪಲ್ಲಿ ನನ್ನ ವಾಲೆಟ್, ಆಬ್ವಿಯಸ್ಲಿ ಇದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇದೆ, ಲೈಕ್ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೂ ಡ್ರೈವಿಂಗ್ ಲೈಸೆನ್ಸ್, ನಿಮ್ಮ ಬ್ಯಾಂಕ್ ಇದ್ದು ಕಾರ್ಡ್ಸ್ಗಳು, ATM ಕಾರ್ಡ್ಸ್ಗಳು, ಡೆಬಿಟ್ ಕಾರ್ಡ್ಸ್ಗಳು, ಹಾಗೂ ಆಬ್ವಿಯಸ್ಲಿ ಟ್ರಾವೆಲಿಗೆ ಬೇಕಾಗುವ ದುಡ್ಡು. ಸೊ ತುಂಬ ಜಾಸ್ತಿ ತೊಗೊಂಡು ಹೋಗಬೇಡಿ, ಕಾರ್ಡಲ್ಲೇ ಎಲ್ಲ ಇರಲಿ. ನೆಕ್ಸ್ಟ್ ಇದು ನನ್ನ ಬೇಬಿಗೆ ಬೇಕಾಗುತ್ತೆ. ಸೊ ಇದು ವೆಟ್ ವೈಪ್ಸ್ ಇದೆ. ಸೊ ಅದು ಕೂಡ ಇದರೊಳಗೆ ಹೋಗುತ್ತೆ. ಹಾಗೂ ಇದರೊಳಗೆ ನಾನೀಗ ಸದ್ಯಕ್ಕೇನು ಇಟ್ಟಿಲ್ಲ, ವಾಟರ್ ಬಾಟಲ್ ನನ್ನ ಮಗುವಿದ್ದು, ಹಾಗೂ ಅವನಿಗೆ ಬೇಕಾದ ಒಂದು ಚಿಕ್ಕ ಡಬ್ಬಿಯಲ್ಲಿ ಅವನಿಗೆ ಬೇಕಾದ ಫ್ರೂಟ್ಸ್, ಹಾಗೂ 1-2 ಟಾಯ್ಸ್ಗಳು, ಚಿಕ್ಕ ಪುಟ್ಟ ಟಾಯ್ಸ್ಗಳು ಬರುತ್ತಲ್ಲ ಅವ್ನ ಕೈಯಲ್ಲೇ ಆಡಿ, ಆ ಥರದ್ದು ನಾನು ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನೊಂದು ಇದು ದೊಡ್ಡ ಬ್ಯಾಗ್, ಇದು ಟೋಟ್ ಬ್ಯಾಗ್ ಅಂತ ಹೇಳ್ತಾರೆ ಈ ಥರ ಬ್ಯಾಗ್ಗಳಿಗೆ. ಸೊ ಈ ಬ್ಯಾಗಲ್ಲಿ ನಾನು ಕೆಲವು ಅವನದ್ದು ಹ್ಯಾಂಕಿಗಳು, ನನ್ನ ಹ್ಯಾಂಕಿಗಳು, ಮಾಸ್ಕ್,
ಹಾಗೂ ವೆಟ್ ವೈಪ್ಸ್ ಎಕ್ಸ್ಟ್ರಾ, ಹಾಗೂ ಟಿಶ್ಯೂಸ್, ಹಾಗೂ ಸ್ವಲ್ಪ ಕ್ಯಾಶ್, ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ, ಯಾಕಂದರೆ ಒಂದು ವೇಳೆ ಅದರಲ್ಲಿ ನನಗೆ ಬೇಗ ತೆಗಿಲಿಕ್ಕೆ ಆಗಲ್ಲ ಆದರೆ, ಹಾಗೂ ಪೆನ್, ಟಿಶ್ಯೂಸ್, ಮತ್ತೊಂದು ಹೇರ್ ಕ್ಲಿಪ್, ಮತ್ತೊಂದು ಚಿಕ್ಕ ಪರ್ಫ್ಯೂಮ್ ಟ್ರಾವೆಲ್ ಸೈಜ್. ಸೊ ಆ ಥರದ್ದೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಹಾಗೂ ಈ ಬ್ಯಾಗ್ ಈಗ ಎಂಟಿ ಇದೆ. ಇದು ನಾನು ಹೇಳಿದ್ನಲ್ಲ, ನನ್ನ ಜೊತೆ ಇನ್ನೊಂದು ಪರ್ಸನ್ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ, ಅವ್ರ ಹತ್ರ ಕೊಡಲಿಕ್ಕೆ ಅಂತ ಈ ಬ್ಯಾಗನ್ನು ನಾನು ಇಟ್ಕೊಂಡಿದ್ದೇನೆ. ಈ ಪಾರ್ಟ್ ಮರ್ತ್ಬಿಟ್ಟೆ. ಸೊ ಇದು ನನ್ನ ಚಾರ್ಜರ್ಸ್ಗಳು, ಹಾಗೂ ನನ್ನ ಇಯರ್ಫೋನ್ಸ್ ಚಾರ್ಜರ್ಸ್ಗಳು, ಹಾಗೂ ಇದು ಪವರ್ ಬ್ಯಾಂಕ್. ಸೊ ನಾನು ಟ್ರಾವೆಲ್ ಮಾಡುವಾಗ ಎಲ್ಲ ಪವರ್ ಬ್ಯಾಂಕ್ ಹ್ಯಾಂಡಿ ಬರುತ್ತೆ, ಈಸಿ ಆಗುತ್ತೆ ನನಗೆ ಫೋನ್ ಚಾರ್ಜ್ ಮಾಡ್ಲಿಕ್ಕೆ ಅಂತ ಇದನ್ನು ಈ ಬ್ಯಾಗಲ್ಲಿ ಹಾಕೊಂಡು. ಸೊ ಲಾಸ್ಟ್ ಐಟಮ್ ಇದು ನಾನು ನನ್ನ ಕೈಯಲ್ಲೇ ಕ್ಯಾರಿ ಮಾಡ್ತೀನಿ. ಇದು ನನ್ನ ಬೇಬಿಗೆ ಬೇಕಾದಂಥ ಜಾಕೆಟ್. ಸೊ ಒಂದು ಸ್ವಲ್ಪ ವಾರ್ಮ್ ಇರಲಿಕ್ಕೆ ಈ ಜಾಕೆಟ್ ನಾನು ಕೈಯಲ್ಲೇ ತೊಗೊಂಡು ಹೋಗ್ತಿದ್ದೇನೆ ಟ್ರಾವೆಲ್ ಮಾಡುವಾಗ. ಸೊ ಇದಿಷ್ಟು ನನ್ನ ಟ್ರಾವೆಲಿಗೆ ಬೇಕಾದಂಥ ವಸ್ತುಗಳು. ಈ ಥರ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಲಿಕ್ಕಿದ್ರೆ, ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡೋದು ತುಂಬ ಕಡಿಮೆ. ನಾನು ಈಗ ಟ್ರಾವೆಲ್ ಮಾಡೋದೇ ಐ ಥಿಂಕ್ 3 ವರ್ಷದ ನಂತರ. ಇದನ್ನು ಬಿಟ್ಟು ಕೂಡ ಕೆಲವು ನಾನು ಮಿಸ್ ಮಾಡಿರ್ಬೋದು. ಸೊ ಇದು ಮಿಸ್ ಆಗಬಾರ್ದು ಅಂತ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಯಾವಾಗೆಲ್ಲ ಈ ವಸ್ತುಗಳದ್ದು ನೆನಪು ಬರುತ್ತೆ ಆವಾಗ ನಾನು ಕೀಪ್ ಬರುತ್ತಲ್ಲ, ಗೂಗಲ್ ಕೀಪ್ ಅಂತ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪಲ್ಲಿ ನಾನು ಚೆಕ್ ಲಿಸ್ಟ್ ಮಾಡಿರ್ತೀನಿ. ಸೊ ನಾನೀಗ ತೋರಿಸ್ತಿದ್ದೀನಿ ನೋಡಿ ನಿಮಗೆ, ಈ ಥರ ಚೆಕ್ ಲಿಸ್ಟ್ ಮಾಡಿರ್ತೀನಿ. ಸೊ ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಐಟಮ್ಸ್ ಬೇಕು ನಾನು ತಗೊಂಡು ಹೋಗಲಿಕ್ಕೆ. ಸೊ ನನ್ನ ಬೇಬಿಗೆ ಈ ಐಟಮ್ಸ್ ಬೇಕು, ನನಗೆ ಈ ಐಟಮ್ಸ್ ಬೇಕು, ಯಾವುದೆಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ ಅದನ್ನು ನಾನು ಟಿಕ್ ಮಾರ್ಕ್ ಹಾಕಿ ಬಿಡ್ತೀನಿ. ಸೊ ದಟ್ ನಾನು ಮತ್ತೆ ಚೆಕ್ ಮಾಡಬೇಕಂತೆಲ್ಲ ಆ ಐಟಮ್ಗಳನ್ನು. ಸೊ ಯಾವುದೆಲ್ಲ ಆಗಿಲ್ಲ, ಸೊ ಆ ಲಾಸ್ಟ್ ಡೇಗೆ ಕೆಲವೊಂದು ಐಟಮ್ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಚಾರ್ಜರ್ಸ್ಗಳು, ಮತ್ತೆ ನಿಮಗೆ ಬೇಕಾದ ಫುಡ್ ಐಟಮ್ಗಳು, ಬೇಬಿಗೆ ಬೇಕಾದ ಫುಡ್ ಐಟಮ್ಗಳು, ನೀರು, ಅವನ ಸ್ಲಿಪ್ಪರ್ಸ್, ಆ ಥರದ್ದು ಚಿಕ್ಕ ಪುಟ್ಟ ವಸ್ತುಗಳು ಲಾಸ್ಟ್ ಮಿನಿಟಿಗೆ ಬೇಕಾಗುವಂಥದ್ದು. ಸೊ ಅಂಥದ್ದೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ಆ ಚೆಕ್ ಲಿಸ್ಟಲ್ಲಿ ಹಾಕಿದ್ದು ಲಾಸ್ಟ್ ಹೋಗುವ ಮುಂಚೆ ನಾನು ಒಮ್ಮೆ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ದೀನಾ ಇಲ್ವಾ ಅಂತ ನೋಡಿ ಆಮೇಲೆ ಹೊರಡ್ತೀನಿ ಮನೆಯಲ್ಲಿ. ಈ ಥರ ನೀವು ಪ್ಲ್ಯಾನ್ ಮಾಡಿ ಪ್ಯಾಕ್ ಮಾಡೋದು ಹಾಗೂ ಟ್ರಾವೆಲ್ ಮಾಡೋದು ಮಾಡಿದ್ರೆ ನಿಮ್ಮ ಜರ್ನಿ ಕೂಡ, ನಿಮ್ಮ ಸ್ಟೇ ಕೂಡ ತುಂಬ ಅನುಕೂಲಕರವಾಗಿ. ಈ ವಿಡಿಯೋ ಇಲ್ಲೇ ನಾನು ಮುಗಿಸ್ತಾ ಇದ್ದೇನೆ. ನನಗೆ ಸಾಧ್ಯವಾದರೆ ನಾನು ಮುಂಬೈದು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. 100% ಶೂರ್ ಇಲ್ಲ. ಸೊ ಆ ವ್ಲಾಗ್ ಕೂಡ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇಲ್ದಿದ್ರೆ ಆ ವಿಡಿಯೋ ಬರ್ಲಿಕ್ಕೂ ಇಲ್ಲ. ಸೊ ಐ ಡೋಂಟ್ ನೋ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.